ಸ್ನೇಹಿತರೆ ನಮಸ್ಕಾರ. ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ನಮ್ಮ ಕಾರ್ಯಕಾರಿ ಸಮಿತಿಯ ಮೋಹನ್ ರವರು, ಸದಸ್ಯರಾದಂಥ ಮೋಹನ್ ರವರು, ಮತ್ತೆ ನಮ್ಮ ಇಲ್ಲಿ ಅಧ್ಯಕ್ಷರಾದಂಥ ಪಶ್ಚಿಮ ವಲಯದ ಅಧ್ಯಕ್ಷರಾದಂಥ ದೇವರಾಜ್ ಅವರು, ಮತ್ತೆ ನಮ್ಮ ಹಿರಿಯರಾದಂಥ ಕಾರ್ಯದರ್ಶಿಗಳಂತ ಬಾಲಣ್ಣವರು, ಮತ್ತೆ ಇನ್ನು ನಮ್ಮ ಪದಾಧಿಕಾರಿಗಳೆಲ್ಲರೂ ಇದ್ದಾರೆ. ಮುಖ್ಯವಾಗಿ ಇವತ್ತು ನಾವು ಈಗ ನೋಡಿದ್ವಿ, ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಗೆ ಇವತ್ತು ಬಂದಿದ್ವಿ. ಮಲ್ಲೇಶ್ವರ 18ನೇ ಕ್ಲಾಸಲ್ಲಿರುವಂತಹ ಸಂಸ್ಥೆ. ಮುಖ್ಯವಾಗಿ ಮುಂಚೆ ನೋಡಿದವ್ರು ಗೊತ್ತಿರುತ್ತೆ. ಈಗ ಆಲ್ರೆಡಿ ಕಳೆದ ಬಾರಿ ಹೋದ ವರ್ಷ ನಾವು ಇದ್ರ ಕುರಿತಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಆದ್ರೆ ಹೋದ ಬಾರಿ ಏನು ಕ್ರಮ ಆಗಿರಲಿಲ್ಲ. ಆ ಕಾರಣಕ್ಕೆ ಈ ಬಾರಿ ಬೇಸಿಗೆ ರಜಾ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಮೇಲೆ ಕಂಟೆಂಟ್ ನೋಡಿ, ಏನು ಅನುದಾನ ರಹಿತ ಅಂದ್ರೆ ಖಾಸಗಿ ಕಾಲೇಜುಗಳು ಇವತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ, ಜನರ ಹತ್ರ ಅಂದ್ರೆ ಮುಖ್ಯವಾಗಿ ಮಕ್ಕಳ ಪೋಷಕರ ಹತ್ರ ಹಣ ವಸೂಲಿ ಮಾಡೋದಕ್ಕೆ. ಮತ್ತೆ ಇನ್ನೊಂದು, ನಾವು ಶಿಕ್ಷಕರಿಗೆ ಸಂಬಳ ಕೊಡ್ತೀವಿ, ಇವ್ರಿಗೆ ಯಾಕೆ ದುಡ್ಸ್ಕೋಬೇಕು, ಇವ್ರಿಗೆ ಯಾಕೆ 2 ತಿಂಗಳು ರಜಾ ಕೊಡ್ಬೇಕು, 1 ತಿಂಗಳು ರಜಾ ಕೊಡ್ಬೇಕು, ಇವ್ರನ್ನ ಇದೇ ಸಮಯದಲ್ಲಿ ದುಡ್ಸ್ಕೊಂಡ್ ಬಿಡೋಣ ಅನ್ನೋ ಒಂದು ಕುತಂತ್ರ ಸ್ಥಿತಿಯಲ್ಲಿ, ಕುತಂತ್ರಗಳ ಇದನ್ನ ಇಟ್ಕೊಂಡು, ಪಿತೂರಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಏನ್ ಮಾಡ್ತವೆ ಅಂತಂದ್ರೆ, ಇಂಟಿಗ್ರೇಟೆಡ್ ಕೋರ್ಸ್ಗಳ ಹೆಸರಲ್ಲಿ ಕಂಟಿನ್ಯೂಸ್ ಆಗಿ ಅಂದ್ರೆ ಮಕ್ಕಳಿಗೆ ರಜೆನೆ ಕೊಡ್ತಾರೆ. ಇವತ್ತಂತೂ ಮಕ್ಕಳಿಗೆ ಏನಾಗಿದೆ ಅಂದ್ರೆ, ಬೆಳಿಗ್ಗೆ 8 ಗಂಟೆ ಕಾಲೇಜ್ಗೆ ಹೋದ್ರೆ ಸಂಜೆ 4-5 ಗಂಟೆ ತನಕ ಕಾಲೇಜಲ್ಲಿ ಇರ್ಬೇಕು. ಕಾಲೇಜ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಯಾವ್ದೋ ಅಪ್ಪ ಅಮ್ಮ ಟ್ಯೂಷನ್ಗೆ ಹಾಕಿರ್ತಾರೆ, ಮತ್ತೆ 8 ಗಂಟೆ ತನಕ ಟ್ಯೂಷನ್ಗೆ ಹಾಕ್ಬೇಕು. ಒಬ್ಬ ಹುಡುಗ 16, 17, 18 ವರ್ಷದ ಹುಡುಗರು, ಹೆಣ್ಣು ಅಥವಾ ಗಂಡು ಯಾರೇ ಆಗಿರ್ಲಿ, ಅದು ಯಾವ ಸಮಯ ಅಂದ್ರೆ ಒಂದಿಷ್ಟು ಆಟ ಪಾಠಗಳಲ್ಲಿ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮೆಂಟಲಿ ಫಿಸಿಕಲಿ ಒಂದು ರೀತಿ ಬೆಳವಣಿಗೆ ಹೊಂದುವಂತ ಸಮಯ ಇದು. ಈ ಏಜ್ ಅದು ಆಲ್ಮೋಸ್ಟ್ ಆಲ್ 10ನೇ ಕ್ಲಾಸಿಂದ ಅಥವಾ ಚಿಕ್ಕದಿಂದ ಸುಮಾರು 21 ವರ್ಷದ ತನಕ ಮೆಂಟಲಿ ಮತ್ತು ಫಿಸಿಕಲಿ ಮನುಷ್ಯ ಬೆಳೀತಾನೆ ಹೋಗ್ತಾನೆ. ಇಂತಹ ಸಮಯದಲ್ಲಿ ಇವರು ಅವ್ರಿಗೆ ಏನ್ ರೀತಿ ಒಂದು ಇದಕ್ಕೆ ಕುದುರೆಗಳಿಗೆ ಆ ಕಡೆ ಈ ಕಡೆ ಇದ ಮಾಡ್ತಾ ನೋಡ್ತಾ ರೀತಿ ಅಂತ ಏನೋ ಇದನ್ನ ಹಾಕ್ತಾರಲ್ಲ, ಆ ರೀತಿ ಏನೋ ಲಗಾಮದು, ಆ ಲಗಾಮ್ ಅಂದ್ರೆ ಬೇರೆ, ಅದು ಒಂದು ಏನಿಟ್ಟು ಆ ಕಣ್ಣಿನ ಇದನ್ನ ಹಾಕ್ತಾರಲ್ಲ ಕವಚ, ಆ ಕಡೆ ಈ ಕಡೆ ನೋಡ್ಬಾರ್ದು, ಡಿಸ್ಟ್ರಾಕ್ಟ್ ಆಗ್ಬಾರ್ದು ಅಂತ ಬರೀ ಓದು 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 ಹೋಗ್ಲಿ. ಇವತ್ತಿನ ಓದಲ್ಲಿ ಏನಾದ್ರು ಇದೆಯಾ? ಇವತ್ತು ಓದಿಸ್ತಾ ಇದಾರೆ, ಮೌಲ್ಯಗಳಿದೆಯಾ, ಜ್ಞಾನ ಇದೆಯಾ? ಏನೂ ಇಲ್ಲ. ಸರಿಯಪ್ಪ ಆಯ್ತು, ಏನೋ ಟೆಕ್ನಿಕಲ್ ಇನ್ನೊಂದು ಮತ್ತೊಂದು ಹೇಳ್ಕೊಡ್ತಾ ಇದಾರೆ, ಮಕ್ಕಳೇನೋ ಕಲಿತಾ ಇದಾರೆ, ಸರಿ ಆಯ್ತು. ಆದ್ರೆ ಇವರ ಚವಲಿಗೆ, ಇವರ ತೀಟೆಗೆ, ಇವ್ರೇನೋ ಒಂದಿಷ್ಟು ಹಣ ನುಂಗೋದಕ್ಕೆ, ಹಣ ಮಾಡೋದಕ್ಕೆ ಇದೊಂದು ರೀತಿ ವ್ಯಭಿಚಾರದ ರೀತಿ, ಇದೊಂದು ರೀತಿ ಏನಂತೀರ ಅವೈಜ್ಞಾನಿಕ ಮತ್ತು ಅನೈತಿಕ ರೀತಿಯಲ್ಲಿ ಕಾಲೇಜುಗಳ ಮಕ್ಕಳಿಗೆ ರಜವನ್ನೇ ಕೊಡದೆ ಕಾಲೇಜು ಶಿಕ್ಷಕರು, ಯಾಕೆಂದ್ರೆ ಶಿಕ್ಷಕರು ಕಾರ್ಮಿಕರಲ್ಲ, ಶಿಕ್ಷಕರು ಇದು ಶಿಕ್ಷಕರು ಅಂದ್ರೆ ಅವ್ರಿಗೆ ಅಂತ ಒಂದು ಗೌರವ ಬೆಲೆ. ಮತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಶಿಕ್ಷಕರು ಅಥವಾ ಇದು ಶಿಕ್ಷಣ ಇಲಾಖೆ ಕಾಯ್ದೆ ಏನಿದೆ, ಕಾಲೇಜು ಶಿಕ್ಷಣ ಇಲಾಖೆ ಕಾಯ್ದೆ 1983 ಪ್ರಕಾರ ಅದೇ ಹೇಳಿರೋದು, ಸರ್ಕಾರಗಳು ಹೇಳಿರೋದು, ಕೋರ್ಟ್ಗಳು ಹೇಳಿರೋದು, ಆದೇಶ ಆಗಿರೋದು ಏನಂದ್ರೆ, ಶಿಕ್ಷಕರು ಒಂದು ನೋಬಲ್ ಕಾಸ್ಗೆ ಕೆಲಸ ಮಾಡುವಂತ, ಅವರು ಒಂದು ರೀತಿ ನಾವೇನ್ ಹೇಳ್ತೀವಲ್ಲ, ಗುರುಗಳನ್ನ ದೇವರು ಸಹ ಮನಕೊಳಿಸ್ತೀವಿ, ಆ ತರ ಒಂದು ನೋಬಲ್ ಕಾಸ್ ಕೆಲಸ ಮಾಡೋ ಅಂತ ಜನರು, ಅವರಿಗೆ ಇದ್ಯಾವುದನ್ನು ಇದಾಗೋದಿಲ್ಲ, ಅವ್ರಿಗೆ ಈ ರೀತಿ ರಜೆಗಳನ್ನು ಕೊಡೋದು, ಈ ತರದೆಲ್ಲ ಇದೆ. ಆದ್ರೆ ಇವರನ್ನೂ ಕೂಡ ಇವರು ಒಂದು ರೀತಿ ಇವತ್ತಿನ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಒಂದು ರೀತಿ ವಾಣಿಜ್ಯೀಕರಣಗೊಳಿಸಿ, ವ್ಯಾಪಾರೀಕರಣಗೊಳಿಸಿ ಅವರನ್ನ ಒಂದು ರೀತಿ ಕೆಲಸದ ಆಳುಗಳ ರೀತಿ ನಡೆಸ್ಕೊತಾ ಇದ್ದಾರೆ. ಬೆಳಿಗ್ಗೆ 8 ರಿಂದ ಸಂಜೆ 5 ಗಂಟೆ ತನಕ ದುಡಿಸ್ಕೊತಾ ಇದ್ದಾರೆ. ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಇದಿದೆ, ಕೋರ್ಟ್ ಆದೇಶಗಳಿದೆ ನೋಡಿ, ಸಂಬಳ ಸರಿಯಾಗಿ ಅಂದ್ರೆ ಇವರ ಕಾಲೇಜು ಶಿಕ್ಷಣ ಇದೇನು ಖಾಸಗಿ ಕಾಲೇಜು ಪ್ರಾಧ್ಯಾಪಕರಿದ್ದಾರೆ, ಅವ್ರಿಗೂ ಕೂಡ ಸರ್ಕಾರಿ ಶಿಕ್ಷಣ ಪ್ರಾಧ್ಯಾಪಕರು ಏನಿದ್ದಾರೆ ಅವರ ಮಟ್ಟಿಗೆ ಸಂಬಳವನ್ನು ಕೊಡಬೇಕು, ಅವ್ರ ಮಟ್ಟಿಗಿನ ಸವಲತ್ತುಗಳನ್ನ ಕೊಡಬೇಕು ಅಂತಿದೆ. ಅದನ್ನ ಇಲ್ಲಿ DD ಅವ್ರಿಗೆ ಅಂದ್ರೆ ಡೈರೆಕ್ಟರ್ ಆಫ್ ಎಜುಕೇಶನ್, ಈ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗಳಿಗೆ ಹೇಳಿದ್ರೆ ಅದನ್ನ ಆದೇಶ ಕೊಡಿ, ತಂದು ಕೊಡಿ, ಇದ್ ಮಾಡಿ. ಮತ್ತೆ ಅವರು ತುಂಬಾ ಫಾರ್ಮಾಲಿಟಿ ಆಗಿ ಇದನ್ನ ಕೊಟ್ಟಿದ್ದೀರಾ. ನಾವು ಹಿಂದೆ ಸಿಂಧು ಅಂತ ಯಾರೋ ಲೇಡಿ ಇದ್ರು ಇಲ್ಲಿ ಇದೇ ಜಾಗದಲ್ಲಿ, ಅವರಿಗೆ ನಾವು ತಿಂಗಳಾನುಗಟ್ಲೆ ಅಲ್ಲಾಡಿ ಕೊನೆಗೆ ಸಿಗ್ತಾನೆ ಇಲ್ಲ ಅವರು. ನಾವು ಸಾರ್ವಜನಿಕರ ಭೇಟಿ ಸಮಯ 3 ರಿಂದ 5 ಗಂಟೆಗೆ ಬಂದ್ರು, ಅಲ್ಲಿ ಮೀಟಿಂಗ್ ಹೋಗಿದ್ದಾರೆ, ಇಲ್ಲಿ ಮೀಟಿಂಗ್ ಹೋಗಿದ್ದಾರೆ. ಅದಾದ್ಮೇಲೆ ತುಂಬಾ ದಿನಗಳ ನಂತರ ಸಿಕ್ಕಿದ್ರು. ಸರಿ, ಮನವಿ ಈಗಾಗಲೇ ಕೊಟ್ಟಿದ್ವಿ ಆಲ್ರೆಡಿ, ಆದ್ರೆ ಯಾವುದೇ ಕ್ರಮ ಆಗಿಲ್ಲ ಅವರ ಅವಧಿಯಲ್ಲಿ. ಎಲ್ಲ ಕಾಲೇಜುಗಳು ಫುಲ್ ಓಪನ್ ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ಮತ್ತೆ ಇನ್ನೊಂದೇನಾಗ್ಬಿಡ್ತು, ಇವ್ರಿಗೆ ನಾವು ಯಾವ್ದೋ ಗಿರಾಕಿ ಇಟ್ಕೊಂಡಾಗ ಆಗ್ಬಿಡ್ತು. ನಾವೇನ್ ಮಾಡಿದ್ವಿ, ಈ ತರ ಕಾಲೇಜುಗಳು ಓಪನ್ ಇದೆಯಪ್ಪ ನೋಡ್ರಿ ಅಂತ ಹೇಳಿದ್ರೆ, ಇವ್ರು ಹೋಗಿ ಅವ್ರ ಹತ್ರ ಡೀಲ್ ಮಾಡ್ಕೊಂಡು ಹಣ ಇಸ್ಕೊಂಡು ಒಂದು ರೀತಿ ಆ ತರದ ಗುಮಾನಿಗಳು ನಮ್ಗೆ ಎದ್ದಿದಾವೆ. ಯಾಕೆಂದ್ರೆ ಇವ್ರು ಹೋದ್ಮೇಲೆ ಮತ್ತೆ ಇನ್ನು ಚೆನ್ನಾಗಿ ಆರಾಮ ಅವರು ಏನ್ ಹೇಳ್ತಾರೆ, ಕಾಲೇಜುಗಳನ್ನ ತಂದ್ಕೊಂಡು ಓಪನ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆವಾಗ ನಮ್ಗೆ ಇದೇನೋ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ ಇನ್ನೊಂದು ಮತ್ತೊಂದು ಅನ್ನೋ ರೀತಿಯಲ್ಲಿ ಗುಮಾನಿ ಬಂತು. ಆ ಕಾರಣಕ್ಕೆ ಈ ಬಾರಿ ಈ ಮುಂಚೆ ಈ ವ್ಯಕ್ತಿಗೆ ಬಂದು ನಾವು ಇಲ್ಲಿ ಯಾರಿದ್ದಾರೆ ಇಲ್ಲಿ ನಿರ್ದೇಶಕರು, ಅವ್ರಿಗೆ ಬಂದು ನಾವು ಒಂದು ಮನವಿ ಕೊಟ್ಟಿದ್ವಿ. ಆದ್ರೆ ಅವರು ತುಂಬಾ ಫಾರ್ಮಲ್ ಆಗಿ, ನೀವು ಕೊಟ್ಟಿದ್ದೀರಾ, ಇದನ್ನ ನಾನು ನೋಡಿ ಪರಿಶೀಲಿಸಿ ಕ್ರಮ ಅಲ್ಲ, ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ ನಮಸ್ಕಾರ, ದಯವಿಟ್ಟು ನಮಗೆ ನಿಮ್ಮ ಮಾಹಿತಿ ಬೇಕಾಗಿಲ್ಲ.
ದಯಮಾಡಿ ಇದು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಗಂಭೀರ ವಿಷಯ. ಆ ಕಾರಣಕ್ಕೆ ದಯಮಾಡಿ ಕ್ರಮ ತಗೊಳ್ಳಿ. ನಿಮ್ಮ ವ್ಯಾಪ್ತಿಗೆ ಬರುವ ಕಾಲೇಜುಗಳನ್ನ ದಯಮಾಡಿ ಸೀರಿಯಸ್ ಆಗಿ ಇದ್ ಮಾಡಿ ಮುಚ್ಚಿಸಿ. ಇವ್ರು ಹೇಳ್ತಾರೆ ಸರ್ ಇವರು ಇಂಟಿಗ್ರೇಟೆಡ್ ಕೋರ್ಸ್ ಗಳನ್ನ ಮಾಡಬಹುದಾ ಅಂತ. ಇಲ್ಲ, ನನಗೆ ನನ್ನ ಇದಕ್ಕಿಲ್ಲ, ನಾನು ನಿಮ್ಗೆ ಲಿಖಿತದ ಮೂಲಕನೇ ಕೊಡ್ತೀನಿ, ನಾನೇನು ಮಾತಾಡೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತಿನ ನಮ್ಮ ವ್ಯವಸ್ಥೆ, ಇಲ್ಲಿ ಅಧಿಕಾರಿಗಳು ಇದ್ದಾರೆ, ತುಂಬಾ ಇವರಂತೂ ಜಗ್ಗಿಡ್ಬಿಟ್ಟಿದ್ದಾರೆ. ನಾವು ಯಾರೋ ಒಬ್ರು ಅಲ್ಲಿ ಐಡಿ ಕಾರ್ಡ್ ಹಾಕಿಲ್ಲ ಸರ್, ಐಡಿ ಕಾರ್ಡ್ ಹಾಕೊಳ್ಳಿ ಕೇಳಿ ಅಂದ್ರೆ ಆಯ್ತು ನೀವು ಹೋಗ್ರಿ ಅಂತಾರೆ ಅವರು. ನೀವ್ಯಾರು ಕೇಳಕ್ಕೆ, ನೀವು ಹೋಗಿ ಆಯ್ತಲ್ಲ ನಿಮ್ದು, ನಾವೇನೋ ಮಾಡ್ಕೋತೀವಿ, ನಮ್ಗೆ ಇಷ್ಟ ಬಂದಾಗ ನಾವ್ ಇರ್ತೀವಿ, ನಿಮ್ದೇನು ತೆರಿಗೆ ಕಟ್ಟಬೇಕು, ತೆರಿಗೆ ಕಟ್ಬಿಟ್ಟು ಮನೇಲಿ ಮುಚ್ಕೊಂಡಿರ್ಬೇಕು ಅಷ್ಟೇ, ಏನು ಕೇಳಂಗಿಲ್ಲ ನೀವು, ನೀವೇನ್ ಪ್ರಶ್ನೆ ಮಾಡ್ಬಾರ್ದು ನಮ್ನ ಅನ್ನೋ ರೀತಿಲಿ ಅವ್ರು ಮಾತಾಡಿದ್ರು. ಆದ್ರೆ ಅದು ಅಷ್ಟೊತ್ತಿಗೆ ಲೈವ್ ಎಂಡ್ ಆಗಿತ್ತು ಅಲ್ಲಿ. ಆಮೇಲೆ ಇನ್ನೊಬ್ಬ ಅಲ್ಲಿ ಆ ವ್ಯಕ್ತಿ ಇನ್ನೊಂದು ರೀತಿ ಉಡಾಫೆ ಮಾತಾಡ್ದ. ಹಂಗಾಗಿ ಇಂಥದ್ದೆಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆದ್ರೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದೀವಿ. ನಾವು ಮನವಿ ಎಲ್ಲ ಇನ್ನೊಂದಲ್ಲ, ಇದು ಆಗ್ರಹ. ಯಾವ ಕಾಲೇಜುಗಳು, ಖಾಸಗಿ ಕಾಲೇಜುಗಳು ದಸರಾ ರಜಾ, ಬೇಸಿಗೆ ರಜಾ ಏನಿದೆ ಸರ್ಕಾರಿ, ಇನ್ನೊಂದು ಮೊನ್ನೆ ಹೋದ್ಸಲ ಏನಾಯ್ತು, ಸೆಮಿಸ್ಟರ್ಗಳು ಮುಗಿದಾಗ ಸರ್ಕಾರಿ ಕಾಲೇಜುಗಳು ರಜಾ ಕೊಟ್ಟವು, ಆದ್ರೆ ಖಾಸಗಿ ಕಾಲೇಜುಗಳು ರಜಾ ಕೊಟ್ಟಿಲ್ಲ. ಹಿಂಗಿರುವಾಗ ತಾರತಮ್ಯ ಆಗಲ್ವಾ? ಮಕ್ಕಳ ಅಲ್ಲೇ ಮಕ್ಕಳ ಜೊತೆಲಿ ಮಲತಾಯಿ ಧೋರಣೆ ಆಗಲ್ವಾ? ಯಾರೋ ಮಕ್ಕಳು ಆರಾಮಾಗಿ ಅವ್ನು ಯಾರೋ ಆಟ ಆಡ್ತಿರ್ತಾನೆ, ಇನ್ನೊಬ್ಬ ಕಾಲೇಜಿಗೆ ಬರ್ಬೇಕು ಅನ್ನೋ ಕಷ್ಟದಲ್ಲಿ ಬದಾಡ್ತಾನೆ. ಅವಾಗ ಹೆಂಗಿರುತ್ತೆ ಮಾನಸಿಕವಾಗಿ ಮಕ್ಕಳಿಗೆ? ಮತ್ತೆ ಓದಿನ ಮೇಲೆ ಅವರ ಜ್ಞಾನನೂ ಇದಾಗ್ಬೋದಲ್ಲ, ಅವ್ರ ಇಂಟ್ರೆಸ್ಟ್. ಈ ತರದೆಲ್ಲ ಸಮಸ್ಯೆಗಳಿದೆ. ಹಂಗಾಗಿ ದಯಮಾಡಿ ಅವ್ರಿಗೊಂದು ಇವ್ರಿಗೊಂದು ರೀತಿಯ ಮಲತಾಯಿ ಧೋರಣೆ ಬೇಡ. ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಹೇಗೆ ನಡೆಯುತ್ತೆ ಅದೇ ರೀತಿಲಿ ಖಾಸಗಿ ಕಾಲೇಜುಗಳು ನಡಿಬೇಕು. ಅದನ್ನ ರೆಗ್ಯುಲೇಟ್ ಮಾಡಕ್ಕೆ ಅಥವಾ ಅದು ಕ್ರಮ ತಗೊಳ್ಳಕ್ಕೆ ಇಲ್ಲಿ ಇವರು ಈ ಸಂಸ್ಥೆಯನ್ನ ಹುಟ್ಟಾಕಿರೋದು. ಆ ಕಾರಣಕ್ಕಾಗಿ ನಾನು ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಕೈ ಮುಗಿ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಕರ್ತವ್ಯನ ನೀವು ಇಷ್ಟು ಫಾರ್ಮಲ್ ಆಗಿ ಹೇಳ್ಬಿಟ್ಟು ಕಳ್ಸೋದ್ರಿಂದ ನೀವು ದೊಡ್ಡವರಾಗಲ್ಲ, ಅಥವಾ ನೀವೇನೋ ನಿಮ್ಮ ಚೇಂಬರ್ಗೂ ಅಥವಾ ನಿಮ್ಮ ಚೇರ್ಗೂ ಏನಂತೀವಿ ಗೌರವ ಸಿಗೋದಿಲ್ಲ. ನೀವು ಮಾಡಬೇಕಾಗಿರುವ ಕೆಲಸವನ್ನ ನ್ಯಾಯವಾದವಾಗಿ, ಪ್ರಾಮಾಣಿಕವಾಗಿ, ಜನಪರವಾಗಿ ಮಾಡಿದ್ರೆ ಮಾತ್ರ ನಿಮಗೆ ಅದರ ಗೌರವ, ಘನತೆ ಸಿಗೋದು ಅಂತ ಹೇಳ್ತಾ ದಯಮಾಡಿ ನಾವು ಮತ್ತೊಮ್ಮೆ ಆಗ್ರಹಿಸ್ತಿದ್ವಿ. ಈ ಕೂಡಲೇ ನೀವು ಎಲ್ಲಾ ಕಾಲೇಜುಗಳಿಗೆ ಸುತ್ತೋಲೆಯನ್ನು ಹೊರಡಿಸಿ ಕಾಲೇಜುಗಳಲ್ಲಿ ಬೇಸಿಗೆ ರಜಾ ಕೊಡೋ ಹಾಗೆ ಮಾಡಬೇಕು ಅಂತ ಆಗ್ರಹಿಸ್ತಾ ಲೈವ್ ನ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಇದು ಆಲ್ರೆಡಿ ಒಂದಿಷ್ಟು RTIಗಳನ್ನು ಹಾಕಿದ್ದೀನಿ ನಾನು. ಇದಾಗಿ ಇನ್ನೂ RTI ಕೊಡಕ್ಕೆ ಇನ್ನೂ ಆಗಿಲ್ಲ. ಇವ್ರಿಗೆ 60 ದಿನ 90 ದಿನಗಳ ಮೇಲಾಗಿದೆ. ಮತ್ತೆ ಮೇಲ್ಮನವಿ ಹಾಕಿದೀವಿ. ಯಾವಾಗ ಕೊಡ್ತಾರೆ ಕೊಡ್ಲಿ. ಆ ನಿಯಮಗಳು ಅಂದ್ರೆ ಆ ಇನ್ಫಾರ್ಮೇಶನ್ ತಗೊಂಡು ಮುಂದಿನ ಏನೆಲ್ಲ ನಾವು ಮಾಡಬಹುದು ಅನ್ನೋದನ್ನ ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡುತ್ತೆ. ಮುಂದಿನ ಏನ್ ಕ್ರಮ ತಗೊಳುತ್ತೆ ಅಂತ ಹೇಳ್ತಾ ಈ ಲೈವ್ ನ ಎಂಡ್ ಮಾಡ್ತೀವಿ. ಬಂದಂತ ಎಲ್ರಿಗೂ ಹೊಂದಿಸ್ತಾ ಈ ಲೈವ್ ನ ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ.